RCB KKR ಪಂದ್ಯ ಮಳೆಯಿಂದ ರದ್ದು ಆದರೂ ಕೂಡ RCB ತಂಡಕ್ಕೆ ಹೊಡಿತು ಬಂಪರ್ ಲಾಟ್ರಿ. ಹೇಗಿದೆ ಹೊಸ ಪಾಯಿಂಟ್ಸ್ ಟೇಬಲ್? ಇವತ್ತಿನ ಮ್ಯಾಚು ಮಳೆಯಿಂದ ರದ್ದಾಗಿದೆ. ನನಗಂತೂ ಸಖತ್ ಬೇಜಾರಾಗೋಯಿತು. ಆದರೆ RCB ತಂಡಕ್ಕೆ ಹೊಡೆದಿದೆ ಬಂಪರ್ ಲಾಟ್ರಿ. ಈಗ ನಾವು ಪಾಯಿಂಟ್ಸ್ ಟೇಬಲ್ನಲ್ಲಿ ನಂಬರ್ 1 KKR ತಂಡ ಈ ಒಂದು ಪಂದ್ಯ ಮುಗಿದ ನಂತರ ಮಳೆಯಿಂದ ರದ್ದಾದ ನಂತರ ಎಲಿಮಿನೇಟ್ ಆಗಿದ್ದಾರೆ. ಇದೇ ನೋಡಿ IPL ಹೊಸ ಪಾಯಿಂಟ್ಸ್ ಟೇಬಲ್. RCB ತಂಡ ನಂಬರ್ 1 ಅಲ್ಲಿದ್ದೀವಿ. ನಂಬರ್ 2 GT. RCB ನಂಬರ್ 1 ಅಲ್ಲಿದ್ದೀವಿ. 12 ಮ್ಯಾಚಸ್ ಆಡಿದ್ದೀವಿ, 8 ಗೆದ್ದು 3 ಸೋತಿದ್ದೀವಿ. 1 ಮಳೆಯಿಂದ ರದ್ದಾಗಿದೆ, 1 ಪಾಯಿಂಟ್ ಸಿಕ್ಕಿದೆ. 17 ABD ಜೆರ್ಸಿ ನಂಬರ್ 17, ನಮ್ಮ ಪಾಯಿಂಟ್ ಕೂಡ 17. GT ನಂಬರ್ 2 ಇದ್ದಾರೆ. ನಂಬರ್ 3 ಪಂಜಾಬ್ ಇದ್ದಾರೆ. ನಂಬರ್ 4 ಮುಂಬೈ. ನಂಬರ್ 5 ಅಲ್ಲಿರೋದು ಡೆಲ್ಲಿ ಕ್ಯಾಪಿಟಲ್ಸ್ ಅವರು. ನಂಬರ್ 6 KKR ತಂಡ ಎಲಿಮಿನೇಟ್ ಆಗಿದೆ. ಲಕ್ನೋ ಇನ್ನೂ ಕೂಡ ರೇಸಲ್ಲಿದೆ. SRH ಎಲಿಮಿನೇಟ್ ಆಗಿದೆ. ರಾಜಸ್ಥಾನ್ ಎಲಿಮಿನೇಟ್ ಆಗಿದೆ. CSK ಎಲಿಮಿನೇಟ್ ಆಗಿದೆ. ಈ ಒಂದು ಪಂದ್ಯ ಮಳೆಯಿಂದ ರದ್ದಾದ ನಂತರ RCB ತಂಡಕ್ಕೆ 1 ಅಂಕ ಸಿಕ್ಕಿದೆ. ಮಳೆ ಬಂದು ಮ್ಯಾಚ್ ಆಡಿದರೆ 2 ಅಂಕ ಸಿಗ್ಬೋದಾಗಿತ್ತು. ಆದರೆ ಬೆಂಗಳೂರಲ್ಲಿ ಧಾರಾಕಾರವಾಗಿ ಮಳೆಯಿಂದ ರದ್ದಾಗಿದೆ. RCB ತಂಡ ಡೈರೆಕ್ಟ್ ಪ್ಲೇ ಆಫ್ ಕ್ವಾಲಿಫೈ ಅಂತ ಹೇಳ್ಬೋದು. 2 ಮ್ಯಾಚಲ್ಲಿ ಒಂದೇ ಒಂದು ಗೆಲ್ಲಬೇಕು. ಒಂದು ಗೆದ್ದರೆ ಟಾಪ್ ಕ್ವಾಲಿಟಿ ಟೀಮ್ ಆಗಿ ಕ್ವಾಲಿಫೈ ಆಗ್ಬೋದು. ಈ ಒಂದು ಮ್ಯಾಚ್ನ ಗೆದ್ದಿದ್ರೆ ಇನ್ನೂ ಕೂಡ ಈಸಿ ಆಗಿರೋದು. ಆದರೆ ಮಳೆ ಬಂತು, ಮಳೆ ನಮ್ಮ ಕೈಯಲ್ಲಿಲ್ಲ ಅಂತ ಕ್ವಾಲಿಫೈ ಆಗಿಲ್ಲ. GT ತಂಡ ಬೆಂಕಿಯಾಗಿ ಆಡಿದೆ. ಪಂಜಾಬ್ ಕಿಂಗ್ಸ್ ಸೂಪರ್ವಾಗಿ ಆಡಿದೆ. ಮುಂಬೈ ಇಂಡಿಯನ್ಸ್ ಕೂಡ ಸಖತ್ತಾಗಿ ಆಡಿದೆ ಗುರು. CSK, ರಾಜಸ್ಥಾನ್ ರಾಯಲ್ಸ್, SRH ಎಲಿಮಿನೇಟ್ ಆಗಿದೆ. RCB ತಂಡಕ್ಕೆ ಮಳೆಯಿಂದ ಪಂದ್ಯ ರದ್ದಾದರೂ ಕೂಡ ಬಂಪರ್ ಲಾಟ್ರಿ ಹೊಡೆದಿದೆ ಅಂದರೆ ಬೆಂಕಿ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ NRR RCB ತಂಡದ್ದು ಚೆನ್ನಾಗಿದೆ. ನೆಟ್ ರನ್ ರೇಟ್ ಇಂಪಾರ್ಟೆಂಟು. ಇದು IPLನ ಹೊಸ ಪಾಯಿಂಟ್ಸ್ ಟೇಬಲ್. RCB ತಂಡಕ್ಕೆ ಗುಡ್ ನ್ಯೂಸು. ವಿಡಿಯೋನ ಶೇರ್ ಮಾಡಿ. ಮ್ಯಾಚ್ ಇದ್ದರೆ ಚೆನ್ನಾಗಿರೋದು, ಮ್ಯಾಚ್ ಇಲ್ಲ ಏನೂ ಮಾಡೋದಕ್ಕಾಗೋದಿಲ್ಲ. ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.